ಕೋಳಿವಾಡ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಪ್ರಕರಣದಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಹೀಗಾಗಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ಸರ್. ನಿಮ್ಮ ಪಕ್ಷದ ಮಾಜಿ ಸ್ಪೀಕರ್ ಸರ್ ಹೇಳಿರೋದು. ನೋಡಿ, ಕೋಳಿವಾಡ ಅವರು ಹಿರಿಯರಿರ್ಬೋದು, ಕೋಳಿವಾಡ ಅವರು ಹಿರಿಯರಿರ್ಬೋದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು ಇದ್ದಾರೆ, ಮುಂದೂ ಕೂಡ ಅವರು ಮುಂದುವರಿತಾರೆ. ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರೋದಿಲ್ಲ. ಸಿದ್ದರಾಮಯ್ಯನವರು ಯಾವುದೂ ತಪ್ಪು ಮಾಡಿಲ್ಲ. ಒಂದನೇದಾಗಿ ಇವತ್ತು ಸಹ ಈಗ ಏನು ಇನ್ವೆಸ್ಟಿಗೇಷನ್ ಕೇಳಿದಾರೆ 17A ಪ್ರಾಥಮಿಕ ತನಿಖೆಗೆ, ಇವತ್ತು ಅವ್ರು ಯಾವ್ದಾದ್ರು ಫೈಲ್ ನೋಟಿಂಗ್ ಮಾಡಿದಾರಾ, ಅವ್ರು ಯಾವ್ದಾದ್ರು ಲೆಟರ್ ಬರ್ತಿದಾರಾ? ಏನೂ ಇಲ್ಲಲ್ಲ. ಏನ್ ಬರ್ತದೆ ಇನ್ವೆಸ್ಟಿಗೇಷನ್ ಅಲ್ಲಿ? ನಮಗೆ ಜಯ ಸಿಗುತ್ತೆ. ಪ್ರಾಥಮಿಕ ತನಿಖೆಗೆ ಮಾಡಿದಂತದ್ದು 218 BNSS ನಲ್ಲಿ ಪರವಾನಗಿ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. ಕೋಳಿವಾಡ ಅವರು ಯಾಕೆ ಈ ರೀತಿ ಹೇಳಿದ್ರು ಗೊತ್ತಿಲ್ಲ. ಇದು ಹೈಕಮಾಂಡ್ ಗಮನಿಸುತ್ತದೆ. ಮತ್ತು ಒಂದು ಹೇಳ್ತೀನಿ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ. ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಎಂಟೈರ್ CWC, ಎಂಟೈರ್ ಮಿನಿಸ್ಟರ್ಸ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, MLAs, ಎಲ್ಲಾ ಪಕ್ಷದ ಕಾರ್ಯಕರ್ತರು ಸಿದ್ದರಾಮಯ್ಯನವರು ಬೆನ್ನಿಗಿದ್ದೀವಿ. ಇದರಲ್ಲಿ ಯಾವುದೂ ಅವ್ರು ತಪ್ಪಿಲ್ಲ. ಇದು ಪ್ರಾಥಮಿಕ ತನಿಖೆಗೆ ಆದೇಶ ಆಗಿದ್ದು ರಾಜೀನಾಮೆ ಕೊಡ್ತಾರೆ. ಅದು ನಾವು ಪಕ್ಷ ವಿಚಾರ ಮಾಡ್ತೇವೆ.